ಹಾಸನದ ಹೇಮಾವತಿ ಜಲಾಶಯದಲ್ಲೂ ಭದ್ರತೆ ತೀವ್ರ ಹೆಚ್ಚಳ ಮಾಡಲಾಗಿದೆ. ಪ್ರವಾಸಿಗರನ್ನ ವಿಶೇಷವಾಗಿ ಚೆಕ್ ಮಾಡಿದ ನಂತರ ಅಲ್ಲಿ ವೀಕ್ಷಣೆ ಮಾಡೋದಕ್ಕೆ ಅಂತ ಅವಕಾಶ ಕಲ್ಪಿಸಿಕೊಡಲಾಗ್ತಾ ಇದೆ. ಹಾಸನದ ಹೇಮಾವತಿ ಜಲಾಶಯದಲ್ಲೂ ಕೂಡ ಹೆಜ್ಜೆ ಹೆಜ್ಜೆಗೂ ಭದ್ರತಾ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಪ್ರವಾಸಿಗರನ್ನ ತೀವ್ರವಾಗಿ ತಪಾಸಣೆ ಮಾಡಿದ ನಂತರ ಹೇಮಾವತಿ ಜಲಾಶಯ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಮಹಿಳೆಯರಿಗೆ ವಿಶೇಷವಾಗಿ ಕೊಠಡಿಯಲ್ಲಿ ತಪಾಸಣೆ ಮಾಡಲಾಗ್ತಾ ಇದೆ. ಇನ್ನು ಡ್ಯಾಮ್ ಬಳಿಯಲ್ಲಿ 22ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಮೊಕ್ಕಾಂ ಹೂಡಿದ್ದಾರೆ. ಡ್ಯಾಮ್ ಒಳಗೆ ಯಾವುದೇ ವಾಹನಗಳ ಪ್ರವೇಶವನ್ನೂ ಕೂಡ ನಿಷೇಧ ಮಾಡಲಾಗಿದೆ. ಅಂದರೆ ಯಾವುದೇ ರೀತಿಯಾದಂತಹ ವಾಹನಗಳನ್ನು ಒಳಗಡೆ ಹೋಗೋದಕ್ಕೆ ಅನುವು ಮಾಡಿಕೊಡಲಾಗ್ತಿಲ್ಲ. ಮತ್ತೊಂದೆಡೆ ಎಲ್ಲ ವಾಹನಗಳನ್ನು ತೀವ್ರವಾಗಿ ತಪಾಸಣೆ ಮಾಡಿದ ನಂತರ ಅಲ್ಲಿಂದ ತೆರಳೋದಕ್ಕೆ, ಅಂದರೆ ಆ ರಸ್ತೆಯ ಮೇಲೆ ಮುಂದೆ ಹೋಗೋದಕ್ಕೆ ಅಂತ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಮತ್ತೊಂದೆಡೆ ನಾಗರಿಕರನ್ನೂ ಕೂಡ ತೀವ್ರವಾಗಿ ತಪಾಸಣೆಗೆ ಒಳಪಡಿಸಲಾಗ್ತಾ ಇದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ಪ್ರತ್ಯಕ್ಷ ವರದಿ ಕಳಿಸಿದ್ದಾರೆ. ಭದ್ರತೆ ಯಾವ ರೀತಿಯಾಗಿದೆ ನೋಡಿ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧಕ್ಕೆ ಈಗಾಗಲೇ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ನುಗ್ಗಿ ಅಲ್ಲಿ ಭಯೋತ್ಪಾದಕರನ್ನು ಕೂಡ ಹೊಡೆದಾಕಿರುವಂಥದ್ದು ಪ್ರತೀಕಾರವನ್ನು ತೀರಿಸ್ಕೊಂಡಿದೆ. ಯಾವಾಗ ಪ್ರತೀಕಾರ ತೀರಿಸ್ಕೊಳ್ತೋ ಈಗಾಗಲೇ ಕೇಂದ್ರ ಗೃಹ ಸಚಿವಾಲಯದಿಂದ ಒಂದಿಷ್ಟು ಕಟ್ಟೆಚ್ಚರದ ಸೂಚನೆಗಳನ್ನು ಕೂಡ ಹೇಳಿರುವಂಥದ್ದು. ಕರ್ನಾಟಕದ ರಾಜ್ಯ ಆಗಿರ್ಬೋದು, ದೇಶದ ರಾಜ್ಯಗಳಿಗೆ ಎಲ್ಲದಕ್ಕೂ ಕೂಡ ಸೂಚನೆ ಕೊಟ್ಟಿದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿರ್ತಕ್ಕಂತಹ ಏನು ಡ್ಯಾಮ್ಗಳಿಗೆ ಹೆಚ್ಚಿನ ಭದ್ರತೆಯನ್ನು ಕೊಡುವ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಸೂಚನೆ ಕೊಟ್ಟಿದೆ. ಜೊತೆಗೆ ಇಲ್ಲಿ ಭದ್ರತೆಯ ನಿಟ್ಟಿನಲ್ಲಿ ಒಂದಿಷ್ಟು ಅಧಿಕಾರಿಗಳನ್ನು ಕೂಡ ಹೆಚ್ಚಾಗಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಬಿಟ್ಟಿರುವಂಥದ್ದು. ಈಗ ನಾವು ಹಾಸನದ ಗೊರೂರಿನ ಜಲಾಶಯದ ಬಳಿ ಇರ್ತಕ್ಕಂಥದ್ದು ವಿಶೇಷ ಉಪಕರಣ ಏನಿದೆ, ಆ ಉಪಕರಣವನ್ನು ಕೂಡ ಈಗಾಗಲೇ ಇಟ್ಟಿರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಯಾಕಂತಂದರೆ ಯಾವುದೇ ವಾಹನ ಬಂದ್ರೂ ಆ ವಾಹನವನ್ನು ಅಂದರೆ ಚೆಕ್ ಮಾಡಲಿಕ್ಕೆ ಈ ವಿಶೇಷವಾದಂತಹ ಉಪಕರಣವನ್ನು ಈಗಾಗಲೇ ಇಟ್ಟಿರುವಂಥದ್ದು. ಜೊತೆಗೆ ಪೊಲೀಸರು ಮುಂಚೆ ಸುಮಾರು 16 ಸಿಬ್ಬಂದಿಗಳನ್ನ ಕೂಡ ಇಲ್ಲಿ ನೇಮಿಸಲಾಗಿತ್ತು. ಈಗ ಮತ್ತೊಂದಿಷ್ಟು ಸಿಬ್ಬಂದಿಗಳನ್ನ ಜಾಸ್ತಿ ಮಾಡಿರುವಂಥದ್ದು. ಅದರಲ್ಲೂ ಆನಂದ್ ಕುಮಾರ್ ಏನಿದ್ದಾರೆ, ಇನ್ಸ್ಪೆಕ್ಟರ್ ಆನಂದ್ ಕುಮಾರ್ ಅವರ ನೇತೃತ್ವದಲ್ಲಿ 22ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ಈಗಾಗಲೇ ಗೊರೂರು ಜಲಾಶಯಕ್ಕೆ ನೇಮಕ ಮಾಡಿದ್ದಾರೆ. ಇಲ್ಲಿಗೆ ಬರ್ತಕ್ಕಂತಹ ಪ್ರವಾಸಿಗರನ್ನ ಈಗಾಗಲೇ ಚೆಕ್ ಮಾಡಿ ಕಳಿಸುವಂತಹ ಕೆಲಸವನ್ನು ಪೊಲೀಸರು ಈಗಾಗಲೇ ಮಾಡ್ತಾ ಇರುವಂಥದ್ದು. ಬಿಗಿ ಭದ್ರತೆ ಗೊರೂರು ಜಲಾಶಯಕ್ಕೂ ಕೂಡ ಈಗಾಗಲೇ ಹೆಚ್ಚು ಭದ್ರತೆಯನ್ನು ಕೊಟ್ಟಿದೆ. ಯುದ್ಧದ ಕಾರ್ಮೋಡ, ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಅಂದರೆ ಯಾವುದೇ ಸಂದರ್ಭದಲ್ಲೂ ಬೇಕಾದರೂ ಯುದ್ಧ ನಡೀಬೋದು ಅನ್ನುವ ಮುನ್ಸೂಚನೆಯನ್ನು ಇಟ್ಟುಕೊಂಡು ಈ ರೀತಿ ಭದ್ರತಾ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಸರ್ಕಾರಕ್ಕೆ ಈಗಾಗಲೇ ಆಯಾ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಗೃಹ ಸಚಿವಾಲಯದಿಂದ ಒಂದಿಷ್ಟು ಸೂಚನೆಗಳು ಕೂಡ ಈಗಾಗಲೇ ಬಂದಿರುವಂಥದ್ದು. ಒಟ್ಟಾರೆ ಹಾಸನದಲ್ಲಿ ಇರ್ತಕ್ಕಂತಹ ಗೊರೂರು ಜಲಾಶಯ ಏನಿದೆ, ಗೊರೂರು ಜಲಾಶಯಕ್ಕೂ ಕೂಡ ಬಿಗಿ ಭದ್ರತೆಯನ್ನು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.